Hello students, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೇದಾಂತ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಐ ಆಮ್ ಯುವರ್ ಕೆಮಿಸ್ಟ್ರಿ ಮಾಸ್ಟರ್ ಟೀಚರ್ ಅಂಕಿತಾ. ನಿಮ್ಮ KCT ರಿಸಲ್ಟ್ ಆಲ್ರೆಡಿ ರಿಲೀಸ್ ಆಗಿದೆ. ನಿಮ್ಗೆಲ್ರಿಗೂ ನಿಮ್ಮ ರ್ಯಾಂಕಿಂಗ್ ಸಹ ಗೊತ್ತು. ನಾವು ಇವತ್ತಿನ ದಿವಸ BSc ನರ್ಸಿಂಗ್ ಮಾಡಬೇಕು ಅನ್ನೋ ಮಕ್ಕಳಿಗೆ ಯಾವ್ಯಾವ ಕಾಲೇಜಸ್ ಇದೆ ಬ್ಯಾಂಗ್ಳೂರಲ್ಲಿ, ಏನ್ ಕಟ್ ಆಫ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಿಮಗೆ BSc ನರ್ಸಿಂಗ್ ಮಾಡಬೇಕು ಅಂತ ಇದ್ರೆ, ನಿಮ್ಮ ಡೌಟ್ಸ್ ಏನಾದರೂ ಇದ್ರೆ ಯು ಕ್ಯಾನ್ ಆಸ್ಕ್ ಅಸ್ ಇನ್ ದ ಕಮೆಂಟ್ ಸೆಕ್ಷನ್. ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್ ವಿತ್ ಆಲ್ ಯುವರ್ ಕ್ವಶನ್ಸ್ ಅಂಡ್ ಕ್ವೆರೀಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕಾಲೇಜ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಬೆಂಗಳೂರಲ್ಲಿ ಇದೆ. ಯಾವ ಕೋರ್ಸ್ ಅನ್ನು ಆಫರ್ ಮಾಡ್ತಿದೆ? ದೇರ್ ಆರ್ ವೇರಿಯಸ್ ಅದರ್ ಕೋರ್ಸಸ್ ಅಪಾರ್ಟ್ ಫ್ರಮ್ ನರ್ಸಿಂಗ್. BSc ನರ್ಸಿಂಗು ನೀವು ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ 4 ವರ್ಷದ ಕೋರ್ಸ್ ಇದು. ಎಷ್ಟು ಸೀಟ್ಸ್ ಇದೆ ಈ ಕಾಲೇಜಲ್ಲಿ? 60 ಸೀಟ್ ಇದೆ. ಹಾಗೇನೆ ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜಸ್ ಇನ್ ಕರ್ನಾಟಕ, ಎಸ್ಟಾಬ್ಲಿಷ್ಡ್ ಇನ್ 1987. ಹಾಗೇನೆ BSc ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಅನ್ನ ಸಹ ನಾನು ತೆಗೆದಿದ್ದೀನಿ. ಇಲ್ಲಿ 1,30,000 ಇದೆ. BSc ನರ್ಸಿಂಗ್ ಪೋಸ್ಟ್ ಬೇಸಿಕ್ ಆದ್ರೆ ಇದು 2 ವರ್ಷದ ಕೋರ್ಸ್ ಆಗುತ್ತೆ. ಇದಕ್ಕೆ 1,30,000 ಇದೆ. ನೀವು ಗವರ್ಮೆಂಟ್ ಕೋಟಾದಲ್ಲಿ ಹೋಗ್ತಿದ್ದೀರಾ ಅಂತಂದ್ರೆ ಫೀಸ್ ಸ್ವಲ್ಪ ಕಡಿಮೆ ಇರುತ್ತೆ. ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತಿದ್ದೀರಾ ಅಂತ ಅಂದ್ರೆ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. ಇದನ್ನ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಕಟ್ ಆಫ್ ಸಹ ಇದೆ ಇಲ್ಲಿ 60,701 ಇದೆ. ಓಕೆ, ನೆಕ್ಸ್ಟ್ ಒನ್ ವಿ ಹ್ಯಾವ್ RV ಕಾಲೇಜ್ ಆಫ್ ನರ್ಸಿಂಗ್. RV ಕಾಲೇಜ್ ಸಹ ತುಂಬಾ ಓಲ್ಡ್ ಕಾಲೇಜು, ತುಂಬಾ ಪ್ರತಿಷ್ಠಿತ ಕಾಲೇಜು ಬೆಂಗಳೂರಲ್ಲಿ, ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ. ಸೊ ನರ್ಸಿಂಗ್ ಫೀಸ್ ಎಷ್ಟಿದೆ? 40,000 ಇದೆ. ಸೊ ಫೀಸ್ ಕಾಂಪೋನೆಂಟ್ ಏನಾಗುತ್ತೆ? ಟ್ಯೂಷನ್ ಫೀ ಆಲ್ಮೋಸ್ಟ್ 7 ಲಕ್ಷ ಆಗುತ್ತೆ. ಹಾಸ್ಟೆಲ್ ಫೀ 3 ಲಕ್ಷ ಆಗುತ್ತೆ. ಎಷ್ಟು? 4 ವರ್ಷದ ಕೋರ್ಸು. ಓಕೆ, ಅಗೇನ್ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಕೋಟಾ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದು ಡಿಫರ್ ಆಗುತ್ತೆ. ಫೀಸ್ ಅಲ್ಲಿ, ಫೀಸ್ ಸ್ಟ್ರಕ್ಚರ್ ಅಲ್ಲಿ ಡಿಫರ್ ಆಗುತ್ತೆ, ಜಸ್ಟ್ ಲೈಕ್ ಎಂಜಿನಿಯರಿಂಗ್. ನೆಕ್ಸ್ಟ್ 1,60,000 ಇಯರ್ಲಿ ಫೀಸ್, ಆಲ್ಮೋಸ್ಟ್ 1,60,000 ಇದೆ ಇಲ್ಲಿ. ನೆಕ್ಸ್ಟ್ ಥರ್ಡ್ ಕಾಲೇಜ್ ಈಸ್ ಕ್ರಿಶ್ಚಿಯನ್ ಕಾಲೇಜ್ ಆಫ್ ನರ್ಸಿಂಗ್. ಇದು ಸಹ ಬೆಂಗಳೂರಲ್ಲೇ ಇದೆ. ಇದರಲ್ಲಿ ಎಷ್ಟಿದೆ? ಕ್ಯಾಂಪಸ್ ಲೊಕೇಶನ್ ಬೆಂಗಳೂರಲ್ಲೇ ಇದೆ. ಹಾಗೆ ಕೋರ್ಸ್ ಆಫರ್ ಯಾವುದು? UG ಮತ್ತೆ PG ಕೋರ್ಸಸ್ ಇದೆ. ನರ್ಸಿಂಗ್ ಅಲ್ಲಿ UG ಕೋರ್ಸ್ ಹಾಗೇನೆ PG ಕೋರ್ಸ್ ಸಹ ಇದೆ. ನಂಬರ್ ಆಫ್ ಸೀಟ್ಸ್ ಎಷ್ಟು? 156 ಸೀಟ್ಸ್ ಇದೆ. ಫೀಸ್ ರೇಂಜ್ ಏನಾಗುತ್ತೆ? 3,80,000, 3,80,000, ಸುಮಾರು 4 ಲಕ್ಷ ಆಗುತ್ತೆ. ನಾನು ಏನ್ ಫೀಸ್ ಹೇಳ್ತಾ ಇದ್ದೀನಿ ಇಲ್ಲಿ, ಸೊ ದಿಸ್ ಇಸ್ ನಾಟ್ ಅಕ್ಯುರೇಟ್ ಫೀಸ್ ಅಲ್ಲ. ನಿಮ್ಗೆ ಟ್ಯೂಷನ್ ಫೀಸ್ ಅಂತ ಎಕ್ಸ್ಟ್ರಾ ಆಗುತ್ತೆ. ನೀವು ಏನು ಫಿಲ್ ಅಪ್ ಮಾಡಬೇಕು ನೀವು ಅಂತ ಅಂದ್ರೆ ಒಂದಷ್ಟು ಫೀಸ್ ಇರುತ್ತೆ. ಸೊ ದಿಸ್ ಈಸ್ ಡಿಫ್ರೆಂಟ್. ಎಕ್ಸಾಮ್ ಫೀಸ್ ಅಂತ ಇರುತ್ತೆ. ಸೊ ದಿಸ್ ಇಸ್ ದ ರಫ್ ಎಸ್ಟಿಮೇಷನ್ ಆಫ್ ದ ಫೀಸ್ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಟು ಫಿಲ್ ಇನ್ ದ ಎಂಟೈರ್ 4 years. ಓಕೆ, ನೆಕ್ಸ್ಟ್ ಫೋರ್ತ್ ಕಾಲೇಜ್ ಈಸ್ ಕೆಂಪೇಗೌಡ ಕಾಲೇಜ್ ಆಫ್ ನರ್ಸಿಂಗ್ ಇನ್ ಬ್ಯಾಂಗ್ಳೂರ್. ಏನು? 4 ವರ್ಷದ ಕೋರ್ಸು. ಟೋಟಲ್ ಫೀಸು 1.14. ಸೀಟ್ಸ್ ಎಷ್ಟಿದೆ? 100 ಸೀಟ್ಸ್ ಇದೆ. ಎಷ್ಟಿದೆ? 100 ಸೀಟ್ಸ್ ಇದೆ. ಅದನ್ನ ಬಿಟ್ಟು ಬೇರೆ ಬೇರೆ ಕೋರ್ಸಸ್ ಇದೆ. GNM ಇದೆ, ಹಾಗೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಇದೆ, MSc ಆಬ್ಸ್ಟೆಟಿಕ್ಸ್ ಗೈನಕಾಲಜಿಕಲ್ ನರ್ಸಿಂಗ್ ಸಹ ಈ ಕೋರ್ಸಸ್ ಸಹ ಈ ಕಾಲೇಜು ಆಫರ್ ಮಾಡುತ್ತೆ. ನಿಮ್ಮ CT ಕಟ್ ಆಫ್ ನೋಡ್ಕೊಳ್ಳಿ. ಸೊ ನಿಮ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ, ಕರ್ನಾಟಕ ಬೋರ್ಡಿನ ವೆಬ್ಸೈಟ್ ಅಲ್ಲಿ ನಿಮ್ಗೆ ಈ PDF ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ನೀವ್ ಎಲ್ಲಿದ್ದೀರಾ, ಎಷ್ಟು ಕಟ್ ಆಫ್ ಅನ್ನೋದನ್ನ ಒಂದ್ಸಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಅಲ್ಲಿ ನಿಂತಿದೆ ಕಾಲೇಜ್ಗೆ, ಯಾರ್ಯಾರು ಅಡ್ಮಿಟ್ ಎಷ್ಟು ರ್ಯಾಂಕ್ ಬಂದಿರೋರು ಅಡ್ಮಿಟ್ ಆಗಿದ್ದಾರೆ ಅಂತ ಒಂದ್ಸಲಿ ಏನ್ ಮಾಡಿ, ಸೊ ರಿಸರ್ಚ್ ಮಾಡಿ. ನೆಕ್ಸ್ಟ್ ಸೇಂಟ್ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರ್. ಸೊ ಇದರಲ್ಲಿ ಸಹ ನಮ್ಗೆ GNM ಇದೆ, BSc ನರ್ಸಿಂಗ್ ಇದೆ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಇದೆ, ಹಾಗೇನೆ MSc ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಇದೆ. ಸೊ ವೇರಿ ಆಗುತ್ತೆ. BSc ನರ್ಸಿಂಗ್ ಆಪ್ಟ್ ಮಾಡಿದ್ರೆ ಟೋಟಲ್ ಫೀಸ್ ನಿಮ್ಗೆ ಸುಮಾರು 4.5 ಲಕ್ಷ ಆಗುತ್ತೆ. 4.40 lakhs ಆಗುತ್ತೆ. ಸೀಟ್ಸ್ ಎಷ್ಟಿದೆ? 100 ಸೀಟ್ಸ್ ಇದೆ. ಡ್ಯೂರೇಷನ್ ಅಗೇನ್ 4 ವರ್ಷ ಡ್ಯೂರೇಷನ್ ಇದಕ್ಕೆ. ಓಕೆನಾ? ನೆಕ್ಸ್ಟ್ ವಿ ಹ್ಯಾವ್ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್. ವೈದೇಹಿ ಇನ್ಸ್ಟಿಟ್ಯೂಟ್ ಸಹ ಒಳ್ಳೆ ಕಾಲೇಜು. BSc ನರ್ಸಿಂಗ್ 4 ವರ್ಷ ಇದೆ. 100 ಸೀಟ್ಸ್ ಇದೆ ಇಲ್ಲಿ. ಹಾಗೆ ಫೀಸ್ ಸ್ಟ್ರಕ್ಚರ್ ಬಂದು 50,000 ಇದೆ. 50,000 4 ವರ್ಷದಿಂದ ಅಲ್ಲ, 1 ವರ್ಷಕ್ಕೆ 50,000. ಓಕೆ, MSc ನರ್ಸಿಂಗ್ 2 years 25 ಸೀಟ್ಸ್ ಇದೆ. 80,000. ಬೇರೆ ಬೇರೆ ಕೋರ್ಸಸ್ ಅನ್ನ ಸಹ ಆಫರ್ ಮಾಡ್ತಾರೆ. GNM ಸಹ ಆಫರ್ ಮಾಡ್ತಾರೆ. GNM ಅಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫ್ರಿ. ಸೊ ಈ ಕೋರ್ಸ್ ಅನ್ನ ಸಹ ಆಫರ್ ಮಾಡ್ತಾರೆ. ಎಷ್ಟು? 3 years. ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಕ್ಕಳೇ ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಕೆಲವೊಂದಕ್ಕೆ ನೀವು PGCET ಬರೆದು ಹೋಗ್ಬೇಕಾಗತ್ತೆ. ಸೊ ವಿಚ್ ಯು ಆರ್ ನಾಟ್ ಎಲಿಜಿಬಲ್ ಎಟ್. PUC ಆದ್ಮೇಲೆ ಬಯಾಲಜಿ ಕಂಪಲ್ಸರಿ ಇರಬೇಕು ನೀವು ನರ್ಸಿಂಗ್ ಹೋಗ್ತಿದ್ದೀರಾ ಅಂತ ಅಂದ್ರೆ, ಅಲಾಂಗ್ ವಿತ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಬಯಾಲಜಿ ಕಂಪಲ್ಸರಿ ಆಗಬೇಕು. ಕಂಪ್ಯೂಟರ್ ಸೈನ್ಸ್ ತಗೊಂಡು ನಾನು BSc ನರ್ಸಿಂಗ್ ಹೋಗ್ಬೋದಾ ಅಂತಂದ್ರೆ ಇಲ್ಲ, ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಕಾಲೇಜ್ ನಾರಾಯಣ ಹೃದಯಾಲಯ ಕಾಲೇಜ್ ಆಫ್ ನರ್ಸಿಂಗ್.
ಕೋರ್ಸ್ ನೇಮು ಇಲ್ಲಿದೆ, BSc ನರ್ಸಿಂಗ್ ಇದೆ, BSc ಪೋಸ್ಟ್ ಬೇಸಿಕ್ ಇನ್ ನರ್ಸಿಂಗ್ ಇದೆ, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ದಟ್ ಈಸ್ GNM ಇದೆ, ಹಾಗೇನೆ MSc ನರ್ಸಿಂಗ್ ಅಂಡ್ PhD ಇನ್ ನರ್ಸಿಂಗ್. ಸೊ MSc ಮತ್ತೆ PhD ಎಲ್ಲ ಮಾಡಬೇಕು ಅಂತಂದ್ರೆ ನೀವು UG ಮತ್ತೆ PG ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು, ಅವಾಗ ಮಾತ್ರ ಮಾಡಕ್ಕಾಗುತ್ತೆ. ಸೊ BSc ನರ್ಸಿಂಗ್ ಇಲ್ಲಿ 4 ವರ್ಷ. ಸೊ BSc ನರ್ಸಿಂಗ್ ಎಲ್ಲಾ ಕಡೆನೂ ಮೋಸ್ಟ್ಲಿ 4 ವರ್ಷ ಇರುತ್ತೆ. ಓಕೆ, ಟೋಟಲ್ ಫೀಸ್ ಎಷ್ಟು? 4,50,000 ಇಲ್ಲಿ. ಸೊ ಇಯರ್ ವೈಸ್ ಫೀಸ್ ಆದ್ರೆ ಎಷ್ಟಾಗುತ್ತೆ? 1,12,500 rupees ಆಗುತ್ತೆ. ಸೊ ಅಗೇನ್ ನಾನು ಏನ್ ಹೇಳ್ತಾ ಇದ್ದೀನಿ, ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಬೇರೆ ಬೇರೆ ಏನಾಗುತ್ತೆ, ಕಡಿಮೆನೂ ಆಗ್ಬಹುದು ಸ್ವಲ್ಪ ಅಥವಾ ಜಾಸ್ತಿನೂ ಆಗ್ಬಹುದು, ಹೆಚ್ಚು ಕಮ್ಮಿ ಆಗುತ್ತೆ ಈ ಫೀಸು. ನೆಕ್ಸ್ಟ್ ವಿ ಹ್ಯಾವ್ ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ಇನ್ ಬ್ಯಾಂಗ್ಳೂರ್. BSc BSc MSc ಡಿಪ್ಲೊಮಾ ಎಲ್ಲಾ ಕೋರ್ಸಸ್ ಆಫರ್ ಮಾಡ್ತಾರೆ ಇವರು. ಫೀಸ್ ಎಷ್ಟಿದೆ? 50,000 to 70,000 ವೇರಿ ಆಗುತ್ತೆ 1 ಇಯರ್ಗೆ. ಇದು 4 ವರ್ಷದಿಂದ ಸೇರಿ ಅಲ್ಲ. ನೆಕ್ಸ್ಟ್ MSc 1,20,000 ಇದೆ. ನೀವು BSc ಆದ್ಮೇಲೆ ಏನು ಯೋಚನೆ ಮಾಡ್ಬೋದು, MSc ನರ್ಸಿಂಗ್ ಮಾಡಬೇಕೋ ಇಲ್ವೋ, ಯಾವ್ದು ಸ್ಪೆಷಲೈಸೇಷನ್ ಮಾಡಬಹುದು ಅಂತ. ಸೊ ಇದು 2 to 4 years ಇದೆ. ಅದೇ ಪೋಸ್ಟ್ ಬೇಸಿಕ್ ಆದ್ರೆ 2 years ಇರುತ್ತೆ. BSc ನರ್ಸಿಂಗ್ ಆದ್ರೆ, ಪ್ಯೂರ್ BSc ನರ್ಸಿಂಗ್ ಆದ್ರೆ 4 ವರ್ಷ ಇರುತ್ತೆ. ಓಕೆನಾ? ನೆಕ್ಸ್ಟ್ ನಿಮ್ಗೊಂದಷ್ಟು ಕ್ವಶನ್ಸ್ ಇರ್ಬೋದು, ಬಟ್ ಅದನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಕಾಲೇಜು ಆಕ್ಸ್ಫರ್ಡ್ ಕಾಲೇಜ್ ಆಫ್ ನರ್ಸಿಂಗ್. BSc ನರ್ಸಿಂಗ್ 4 ವರ್ಷ, ಅಗೇನ್ 60 ಸೀಟ್ ಇದೆ, 1,50,000 ಇದೆ ಇದ್ರದ್ದು ಫೀಸು. BSc ನರ್ಸಿಂಗ್ ಪೋಸ್ಟ್ ಬೇಸಿಕ್ ಆದ್ರೆ 2 ವರ್ಷ, 60 ಸೀಟ್ ಇದೆ, ಇದು ಸಹ 50,000. ಬೇರೆ ಬೇರೆ ಕೋರ್ಸ್ ಅನ್ನ ಸಹ ಆಫರ್ ಮಾಡ್ತಾರೆ. ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಇದೆ, MSc ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿಕಲ್ ನರ್ಸಿಂಗ್, ಪೀಡಿಯಾಟ್ರಿಕ್ ನರ್ಸಿಂಗ್, ಸೈಕ್ಯಾಟ್ರಿಕ್ ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಬೇರೆ ಬೇರೆ ಇದೆ. ನೀವು ಒಂದ್ಸಲಿ ನರ್ಸಿಂಗ್ ಅನ್ನ ಪಾಸ್ ಮಾಡಿದ್ಮೇಲೆ ನೀವು MSc ನ ಕನ್ಸಿಡರ್ ಮಾಡಬಹುದು. ಹಾಗೆ ಗವರ್ಮೆಂಟ್ ಕಾಲೇಜ್ ಆದ್ರೆ ನಿಮ್ಗೆ ಫೀಸ್ ತುಂಬಾನೇ ಕಡಿಮೆ ಆಗುತ್ತೆ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ತುಂಬಾ ಒಳ್ಳೆ ಮೆಡಿಕಲ್ ಕಾಲೇಜ್ ಫಾರ್ ನರ್ಸಿಂಗ್ ಆಸ್ ವೆಲ್. ನರ್ಸಿಂಗ್ ಸಹ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್, ನಿಮ್ಯಾನ್ ಸಹ ನರ್ಸಿಂಗ್ ಕೋರ್ಸಸ್ ಅನ್ನ ಆಫರ್ ಮಾಡುತ್ತೆ. ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಕಾಲೇಜ್ ಆಫ್ ನರ್ಸಿಂಗ್, ಅದು ಸಹ ನಿಮ್ಗೆ ನರ್ಸಿಂಗ್ ಕೋರ್ಸ್ ಅನ್ನ ಏನ್ ಮಾಡುತ್ತೆ, ಆಫರ್ ಮಾಡುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಾದ್ರೆ ನಿಮ್ಗೆ ತುಂಬಾ ಕಡಿಮೆ ಫೀಸ್ ಆಗುತ್ತೆ, ಆದ್ರೆ ಕಟ್ ಆಫ್ ಕಡಿಮೆ ಇರುತ್ತೆ CET. ಹಾಗೇನೆ ಕೆಲವೊಂದು ಏನಿದೆ ಕಾಲೇಜಸ್ಗೆ ಸಪರೇಟ್ ಆಗಿ ನೀವು ಬರಿಬೇಕಾಗತ್ತೆ ಎಕ್ಸಾಮ್ಸ್ ನ, ಆ ಥರನೂ ಸಹ ಇದೆ. ಸೊ ನೀವೇನ್ ಮಾಡಿ, ಕಾಲೇಜ್ ವೆಬ್ಸೈಟ್ಗೆ ಹೋಗಿ ಕರೆಕ್ಟ್ ಆಗಿ ಒಂದ್ಸಲಿ ಡೀಟೇಲ್ಸ್ ಅನ್ನ ನೋಡಿ, ಫೀ ಸ್ಟ್ರಕ್ಚರ್ ಏನಿದೆ, ಏನೇನ್ ಕೋರ್ಸ್ ಆಫರ್ ಮಾಡ್ತಾರೆ, ಹಾಗೆ ಜಾಬ್ ಆಪರ್ಚುನಿಟೀಸ್ ಏನಿದೆ ಅನ್ನೋದನ್ನ. ಓಕೆ, ವಾಟ್ ಸ್ಪೆಷಲೈಸೇಷನ್ ಆರ್ ಅವೈಲೇಬಲ್ ಇನ್ BSc ನರ್ಸಿಂಗ್? ಪೀಡಿಯಾಟ್ರಿಕ್ ನರ್ಸಿಂಗ್ ಇದೆ, ಸೈಕ್ಯಾಟ್ರಿಕ್ ನರ್ಸಿಂಗ್ ಇದೆ, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಇದೆ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಇದೆ. ನಿಮ್ಗೆ ಬೇರೆ ಬೇರೆ ಆಪ್ಷನ್ ಸಹ ಇದೆ BSc ನರ್ಸಿಂಗ್ ಮಾಡಬೇಕು ಅಂತಂದ್ರೆ. ಸೊ ಯು ಗೆಟ್ ಟು ಚೂಸ್ ದ ಸ್ಪೆಷಲೈಸೇಷನ್. Okay, so this is about the top few colleges of Bangalore. Okay, nursing, for nursing, BSc nursing. So for more details like this, for more updates or information like this, do subscribe to the channel and share the video with your friends as well, so that it is going to help them as well. Okay, so until next time, take good care of yourself and all the best. ಚೆನ್ನಾಗಿ ಕೌನ್ಸಿಲಿಂಗ್ ಅನ್ನ ತಗೊಳ್ಳಿ, ಕನ್ಫ್ಯೂಸ್ ಆಗಬೇಡಿ, ಚೆನ್ನಾಗಿ ಟಿಕ್ ಮಾಡಿ, ಏನೇನು ಅಪ್ಲಿಕೇಶನ್ಸ್ ಹಾಕಬೇಕು ಅಥವಾ ಏನೇನು ಡೀಟೇಲ್ಸ್ ನೋಡ್ಕೋಬೇಕು ಎಲ್ಲದನ್ನು ಯು ಗೋ ಥ್ರೂ ಎವ್ರಿಥಿಂಗ್ ಥೊರೋಲಿ. ಟೈಮ್ ವೇಸ್ಟ್ ಮಾಡಬೇಡಿ. ಹಾಗೆಯೇ ಏನಾದರೂ ಗೈಡೆನ್ಸ್ ಬೇಕು ಅಂತಂದರೆ ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.